ಇಡೀ ಜಗತ್ತಿಗೆ ಸಮಾನತೆಯ ಸಂದೇಶವನ್ನು ಸಾರಿದಂಥ ವಿಶ್ವಗುರು ಬಸವಣ್ಣನವರ ಜಯಂತಿ ಉತ್ಸವದ ಅಂಗವಾಗಿ ಬೆಳಗಾವಿ ನಗರದಲ್ಲಿ ಭವ್ಯವಾದಂಥ ಬೈಕ್ ರ್ಯಾಲಿಯನ್ನು ಆಯೋಜಿಸಲಾಗಿತ್ತು. ವಿಶೇಷ ಅಂದರೆ ಇಂದು ಬೆಳಗಿನ ಜಾವದಿಂದಲೇ ಇಲ್ಲಿ ಸಾಕಷ್ಟು ಜನ ಸಾವಿರಾರು ಸಂಖ್ಯೆಯಲ್ಲಿ ಸೇರಿದ್ರು. ಬಸವಣ್ಣನ ತತ್ವಗಳನ್ನು ಇಡೀ ನಾಡಿಗೆ ತಲುಪಿಸೋ ನಿಟ್ಟಿನಲ್ಲಿ, ಮನೆ ಮನೆಗೆ ತಲುಪಿಸೋ ನಿಟ್ಟಿನಲ್ಲಿ ಇವತ್ತಿನ ಈ ಒಂದು ಬೈಕ್ ರ್ಯಾಲಿ ಬಹಳಷ್ಟು ಯಶಸ್ವಿಯಾಯಿತು ಅಂತ ಹೇಳ್ಬೋದು. ಎಲ್ಲ ವಯೋಮಾನದವರು, ಮಹಿಳೆಯರು, ಪುರುಷರು ಕೂಡ ಪಾಲ್ಗೊಂಡಿದ್ರು. ಈ ಮೂಲಕ ಬೆಳಗಾವಿ ನಗರದಲ್ಲಿ ಇಂದು ಇಡೀ ನಗರ ಬಸವಮಯವಾಗಿತ್ತು. ಬಸವಣ್ಣನ ಈ ತತ್ವಗಳು, ಆದರ್ಶಗಳು ನಮ್ಮ ಬದುಕಿನ ಭಾಗವಾಗಲಿ ಅನ್ನೋ ಒಂದು ಸಂದೇಶದೊಂದಿಗೆ, ಸಮಾನತೆಯ ತತ್ವ, ಸಮಾನತೆಯ ಸಂದೇಶದೊಂದಿಗೆ ಇವತ್ತಿನ ಈ ಬೈಕ್ ರ್ಯಾಲಿ ಬಸವೇಶ್ವರ ವೃತ್ತದಿಂದ ಆರಂಭ ಆಗಿ ಬೆಳಗಾವಿ ನಗರದೆಲ್ಲೆಡೆ ಸಂಚರಿಸಿ ರಾಮತೀರ್ಥ ನಗರದಲ್ಲಿ ಕೊನೆಗೊಳ್ಳಲಿದೆ. ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಾದಿ ಶಿವಶರಣರನ್ನು ಹೃದಯ ಮಂದಿರದಲ್ಲಿ ನೆನೆದು ವಿಶ್ವಗುರು ಜಗಜ್ಯೋತಿ ಕರ್ನಾಟಕದ ಸಾಂಸ್ಕೃತಿಕ ನಾಯಕ, ಸ್ತ್ರೀ ಕುಲೋದ್ಧಾರಕ, ಸಮಾನತೆಯ ಹರಿಕಾರ ಬಸವಣ್ಣನವರ 893ನೇ ಜಯಂತಿ ಮಹೋತ್ಸವವನ್ನು ಬೆಳಗಾವಿ ಮಹಾನಗರದಲ್ಲಿ ಎಲ್ಲ ಬಸವ ಪರ, ಎಲ್ಲ ಲಿಂಗಾಯತ ಪರ ಸಂಘಟನೆಗಳ ಸಹಯೋಗದೊಂದಿಗೆ ಅತ್ಯಂತ ಶ್ರದ್ಧಾ ಭಕ್ತಿ ವಿಜೃಂಭಣೆಯಿಂದ ಆಚರಿಸಲಾಗ್ತಾ ಇದೆ. ಅದರ ಅಂಗವಾಗಿ ಇವತ್ತಿನ ದಿನ ಸುಮಾರು 2,000 ಜನ ಬೈಕ್ ಸವಾರರೊಂದಿಗೆ ಸಮಾನತೆಗಾಗಿ ಬೈಕ್ ರ್ಯಾಲಿ ಅನ್ನುವ ಒಂದು ಬೈಕ್ ರ್ಯಾಲಿಯನ್ನು ನಮ್ಮ ಸಂಘಟನೆಗಳ ವತಿಯಿಂದ ಆಯೋಜನೆ ಮಾಡಲಾಗಿದೆ. ಈ ಬೈಕ್ ರ್ಯಾಲಿಗೆ ಸಮಾನತೆಗಾಗಿ ಬೈಕ್ ರ್ಯಾಲಿ ಅನ್ನುವಂಥ ಹೆಸರನ್ನು ಇಡಲಿಕ್ಕೆ ಕಾರಣ ಅಂದರೆ ಬಸವಣ್ಣನವರು ಮೇಲು ಕೀಳು, ಬಡವ ಬಲ್ಲಿದ, ಸ್ಪೃಶ್ಯ ಎನ್ನುವ ಭೇದ ಭಾವವನ್ನು ತೊಡೆದು ಹಾಕಿ ಎಲ್ಲರೂ ಸಮಾನರು ಅಂಥೇಳಿ ಬಿದ್ದವರನ್ನು ಎತ್ತಿಕೊಂಡು ಅಪ್ಪಿಕೊಂಡು ಸಮಾನತೆಯನ್ನು ಸಾರಿದ ವಿಶ್ವ ಮಾನವರಾದ ಬಸವಣ್ಣನವರು ಅವರ ಉದ್ದೇಶಕ್ಕಾಗಿ ನಾವು ಈ ರ್ಯಾಲಿಗೆ ಸಮಾನತೆಯಾಗಿ ಬೈಕ್ ರ್ಯಾಲಿ ಅನ್ನುವಂಥ ಹೆಸರನ್ನು ಕೊಟ್ಟಿದ್ದೀವಿ. ಈ ಬೈಕ್ ರ್ಯಾಲಿ ಮಹಾನಗರದ ಎಲ್ಲ ಬಡಾವಣೆಗಳಲ್ಲಿ ಸುತ್ತಾಡಿ ಮಹಂತೇಶ್ ನಗರದಲ್ಲಿ ಕೊನೆಗೊಳ್ತಾ ಇದೆ. ಲಿಂಗಾಯತ ಸಂಘಟನೆ ಪಗು ಅಳಕಟ್ಟಿ ಭವನದಲ್ಲಿ ಕೊನೆಗೊಳ್ತಾ ಇದೆ. ಅಲ್ಲಿ ಎಲ್ಲ ಬೈಕ್ ಸವಾರರಿಗೆ ಮತ್ತು ಉಪಸ್ಥಿತರಿರುವ ಎಲ್ಲ ಭಕ್ತಾದಿಗಳಿಗೆ ಮಹಾಪ್ರಸಾದದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಎರಡನೇ ಕಾರ್ಯಕ್ರಮ ಏಪ್ರಿಲ್ 26ರಂದು ರವಿವಾರ ದಿನ ಸಾಯಂಕಾಲ 4 ಗಂಟೆಗೆ ವೀರರಾಣಿ ಕಿತ್ತೂರು ಚೆನ್ನಮ್ಮ ವೃತ್ತದಿಂದ ಶನಿವಾರಕೂಟ್, ಗಣಪತಿ ಗಲ್ಲಿ, ಮಾರುತಿ ಗಲ್ಲಿಗಳ ಮುಖಾಂತರ ಕಾಲೇಜ್ ರೋಡ್ ಮೂಲಕ ಬೃಹತ್ ಬಸವಣ್ಣನವರ ಭಾವಚಿತ್ರದ ಮೆರವಣಿಗೆ GA ಹೈಸ್ಕೂಲಿನ ಮೈದಾನದಲ್ಲಿ ಕೊನೆಗೊಳ್ತದೆ. ಅಲ್ಲಿಯೂ ಕೂಡ ಎಲ್ಲ ಭಕ್ತಾದಿಗಳಿಗೆ ಪ್ರಸಾದದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಬಸವಣ್ಣನವರನ್ನು ನೆನೆಯೋದು ಅಂದರೆ ಸಮಾನತೆಯನ್ನು ನಾವು ನೆನಪಿಸ್ಕೊಳ್ಳೋದು. ಬಸವ ತತ್ವ ಸರ್ವಕಾಲಿಕ ಪ್ರಚಲಿತವಾಗಿದ್ದಾವೆ. ಬಸವ ತತ್ವವನ್ನು ಅಳವಡಿಸಿಕೊಂಡ್ರೆ ವಿಶ್ವದಲ್ಲಿ ಶಾಂತಿ, ಸಮೃದ್ಧಿ ನೆಲೆಸ್ತಾ ಇದೆ. ಈಗ ನಡೀತಾ ಇರುವಂಥ ವಿಶ್ವದಲ್ಲಿ ಈ ವಿಪ್ಲವಗಳಿಗೆ ಬಸವ ತತ್ವವೇ ತಾರಕ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣಾರ್ಥಿಗಳು. ಜಗಜ್ಯೋತಿ ಬಸವೇಶ್ವರರ ಜಯಂತಿಯ ಹಾರ್ದಿಕ ಶುಭಾಶಯಗಳು. ಇವತ್ತಿನ ದಿವಸ ಬಸವ ಜಯಂತಿಯನ್ನು ನಾವು ಆಚರಿಸ್ತೀವಿ. ಈಗ ಸಮಾಜ ಒಂದಾಗಿದೆ. ಎಲ್ಲ ಸಂಘಟನೆಗಳು ನಾವೆಲ್ಲರೂ ಒಂದಾಗಿದ್ದೀವಿ. ಎಲ್ಲ ಸಂಘಟನೆಗಳು ಕೂಡ ಮತ್ತು ಸಮಾಜ ಕೂಡಿಗೆ ನಾವೇನು ಮಾಡಿದ್ದೀವಿ, ಬಸವ ಜಯಂತಿಯನ್ನು ಎಲ್ಲರೂ ಕೂಡಿ ಅದ್ದೂರಿಯಾಗಿ ಆಚರಣೆ ಮಾಡಿದ್ದೀವಿ. ಅದೇ ರೀತಿ ಹೋದ ವರ್ಷ ಪ್ರಾಯೋಗಿಕವಾಗಿ ನಾವೇನು ಬಸವ ಜಯಂತಿಯನ್ನು ಆಚರಣೆ ಮಾಡಿದ್ದೀವಲ್ಲ, ಇತಿಹಾಸದಲ್ಲಿ ಬೆಳಗಾವಿ ಒಳಗೆ 10ರಿಂದ 15,000 ಜನ ಎಂದೂ ಸೇರಿರಕ್ಕಿಲ್ಲ. ಇತಿಹಾಸದಲ್ಲಿ ಮೊದಲೇ ಬಾರಿಗೆ ಹೋದ ವರ್ಷ 10ರಿಂದ 15,000 ಮೆರವಣಿಗೆಗೆ ಬಸವ ಜಯಂತಿ ಮೆರವಣಿಗೆ ಜನ ಸೇರಿದ್ರು. ಅದೇ ರೀತಿ ಅದರ ಪೂರ್ವಭಾವಿ ನಾವು ಏನು ಬೈಕ್ ರ್ಯಾಲಿ ಹೋದ ವರ್ಷ ಮಾಡಿದ್ದೀವಿ, ಆ ಸಮಯದೊಳಗೆ ಇಲ್ಲಾಂದರೆ 2ರಿಂದ 2,500 ಬೈಕ್ ರ್ಯಾಲಿಗೆ ಸೇರಿದ್ರು. ಅದೇ ರೀತಿ ಎರಡನೇ ವರ್ಷ ಈ ವರ್ಷವೂ ಬಸವ ಜಯಂತಿ ನಾವೇನು ಆಚರಣೆ ಮಾಡತ್ತೀವಿ. ಇವತ್ತಿನ ಬೈಕ್ ರ್ಯಾಲಿ ನೋಡಿದ್ರೆ ಹೋದ ವರ್ಷಕ್ಕಿಂತ ದ್ವಿಗುಣವಾಗಿ ಇವತ್ತಿನ 4ರಿಂದ 5,000 ಜನ ಬೈಕ್ ರ್ಯಾಲಿಗೆ ಸೇರಿದ್ದಾರೆ. ಅದೇ ರೀತಿ ಯುವಕರು, ಯುವತಿಯರು ಎಲ್ಲರೂ ಹೆಚ್ಚಿನ ಸಂಖ್ಯೆ ಒಳಗೆ ಸೇರಿದ್ದಾರೆ. ಎಲ್ಲರಿಗೂ ಧರ್ಮ ಬೇಕಾಗಿದ್ದ. ಇವತ್ತಿನ ದಿವಸನೇ ಸಂಸ್ಕಾರ ಮತ್ತು ಧರ್ಮ ಬೇಕಾಗಿದೆ. ಸಂಸ್ಕಾರ ಮತ್ತು ಧರ್ಮ ಸಮಾಜಕ್ಕೆ ಮುಟ್ಟುವಂತೆಗೆ ಒಂದು ಯುವಕರು ಒಂದು ಸಂಘಟನೆ ಇಂಥದ್ರೊಳಗೆ ಆ್ಯಕ್ಟಿವ್ ಒಳಗೆ ಪಾರ್ಟ್ ವಹಿಸಕ್ಕೆ ಹಿಂದೆ ಮುಂದೆ ಮಾಡತ್ತಾರೆ. ಅದಕ್ಕೆ ಈಗ ಎಲ್ಲರೂ ಕೊಡತ್ತಾರೆ, ಯುವಕರು ಕೊಡತ್ತಾರೆ, ಯುವತಿಯರು ಕೂಡ, ಸಣ್ಣ ಮಕ್ಕಳು ಕೊಡತ್ತಾರೆ, ದೊಡ್ಡವರು ಕೊಡತ್ತಾರೆ. ಎಲ್ಲರನ್ನೂ ತೊಗೊಂಡು ಕೆಲಸ ಎಲ್ಲ ಸಂಘಟನೆ, ನಮ್ಮ ಲಿಂಗಾಯತ ಸಂಘಟನೆಗಳ ಒಕ್ಕೂಟ ಅಂತ ಏನದ, ನಾವು ಲಿಂಗಾಯತ ಸಂಘಟನೆ ಒಕ್ಕೂಟದಿಂದ ಎಲ್ಲರನ್ನೂ ಒಳಗೊಂಡು, ಸಣ್ಣವ್ರು ಹಿಡಿದು ದೊಡ್ಡವ್ರನ್ನ ಎಲ್ಲರೂ ಒಳಗೊಂಡು ನಾಳೆ ಬರುವಂಥ ಇವತ್ತಿನ ನೋಡ್ರಿ ಬಸವ ಜಯಂತಿ ಬೈಕ್ ರ್ಯಾಲಿ ಏನದಲ್ಲ ಎಲ್ಲರೂ ಬಂದಿದ್ರು. ಅದೇ ರೀತಿ ನಾಳೆ ಬರುವಂಥ ಬಸವ ಜಯಂತಿ ಭವ್ಯವಾದ ಮೆರವಣಿಗೆಯನ್ನು 26 ತಾರೀಕು ರವಿವಾರದ
ಆ ಭವ್ಯವಾದ ಮೆರವಣಿಗೆಗೆ ಇಲ್ಲಂದ್ರೆ 50,000 ಜನ ಕೂಡಿಸ್ಬೇಕಂತ ನಾವು ಗುರಿ ಇಟ್ಕೊಂಡೀವಿ. ಅದ್ರೊಳಗೆ ಇಲ್ಲಂದ್ರೆ 30,000 ರಿಂದ 40,000 ಜನ ಸೇರ್ತಾರ ಅಂತ ನಮ್ಗೆ ಮನವರಿಕೆ ಅದ. ಮತ್ತು ಯಾವುದೋ ಪರಿಸ್ಥಿತಿ ಒಳಗೆ ನಾವು ಅಷ್ಟು ಜನರನ್ನ ಸೇರಿಸ್ತೀವಿ. ಈಗ ಸಮಾಜ ಜಾಗೃತಿ ಆಗತ್ತದ, ಯಾಕಂದ್ರೆ ಎಲ್ಲ ಸಂಘಟನೆಗಳು ಒಂದಾಗಿದಾವೆ. ಮೊದಲು ಏನಾಗ್ತಿತ್ತು, ಬೇರೆ ಬೇರೆ ಸಂಘಟನೆ ಬೇರೆ ಬೇರೆ ಕಾರ್ಯಕ್ರಮ ಬೇರೆ ಬೇರೆ ಆಕ್ಟಿವಿಟೀಸ್ ಮಾಡ್ಕೊತಿದ್ರು. ಆದ್ರೆ ಈಗ ಹಂಗಿಲ್ಲ. 10 ವರ್ಷದಿಂದ ನಾವೇನು ಮಾಡಿದೀವಿ, ಎಲ್ಲ ಸಂಘಟನೆಗಳು ಇವತ್ತಿರ್ಬೋದು, ಲಿಂಗಾಯತ ಸಂಘಟನೆ ಇರ್ಬೋದು, ಜಾಗತಿಕ ಲಿಂಗಾಯತ ಮಹಾಸಭಾ ಇರ್ಬೋದು, ಅಖಿಲ ಭಾರತೀಯ ಲಿಂಗಾಯತ ಮಹಾಸಭಾ ಇರ್ಬೋದು, ರಾಷ್ಟ್ರೀಯ ಬಸವಳಿ ಇರ್ಬೋದು, ಎಲ್ಲ ಸಂಘಟನೆಗಳು ನಾವೆಲ್ಲ ಒಂದಾಗಿದ್ವಿ ಅಂತ ಕೂಡಲೇ ಸಮಾಜ ಒಂದಾದಂಗೆ, ಸಂಘಟನೆ ಒಂದಾದ್ರೆ ಸಮಾಜ ಒಂದಾದಂಗೆ. ಈಗ ಯಾರು ಒಂದಾಗಬೇಕೈತಿ, ರಾಜಕಾರಣಿಗಳು ಒಂದಾಗಬೇಕೈತಿ. ಅದೇ ರೀತಿ ಮಠಾಧೀಶರೆಲ್ಲ ಒಂದಾಗಬೇಕೈತಿ. ಮಠಗಳೆಲ್ಲ ಆಮೇಲೆ ಮಠಾಧೀಶರೆಲ್ಲ ಒಂದಾತಂದ್ರೆ ಈ ಧರ್ಮಕ್ಕೆ ಏನದ ಒಂದು ಶಕ್ತಿ ಬರ್ತದೆ. ಕೆಲವರು ಈ ಪ್ರಶ್ನೆ ಕೇಳ್ತಾರೆ, ಯುವಕರಿಗೆ ಧರ್ಮ ಯಾಕೆ ಬೇಕು, ಸಿದ್ಧಾಂತ ಯಾಕೆ ಬೇಕು, ಬಸವೇಶ್ವರ ಯಾಕೆ ಬೇಕು, ಶಿವಾಜಿ ಮಹಾರಾಜ್ ಯಾಕೆ ಬೇಕು ಅಂತ ಕೇಳ್ತಾ ಇರ್ತಾರೆ. ಅದಕ್ಕೆ ಉತ್ತರ, ಇಲ್ಲಿ ಬಂದು ವಚನ ಓದಿ ಮನೆಯೊಳಗೆ ತಂದೆ ತಾಯಿಗಳ ಮಕ್ಕಳಿಗೆ ಶಿಕ್ಷಣ ಕೊಟ್ಟು ಸಂಸ್ಕಾರ ಕೊಡ್ತಾ ಹೋದರೆ ಅವರಿಂಥ ಕಾರ್ಯಕ್ರಮ ಬರಲಿಕ್ಕಿಲ್ಲ. ಹಾಗಾಗಿ ವೀರಶೈವ ಮಹಾಸಭೆಯವರು ಮುಂದಿನ ವರ್ಷ ಬೇರೆ ಬೇರೆ ಯೋಜನೆಗಳು ಮಾಡಿ ಯುವಕರನ್ನ ಕೂಡಿಸ್ಲಿಕ್ಕೆ ಪ್ರಯತ್ನ ಮಾಡಬೇಕಾಗ್ತದೆ. ಈ ವರ್ಷ ಪ್ರಬಂಧ ಸ್ಪರ್ಧೆ ಮಾಡಿದರು. ಪ್ರಾಥಮಿಕ ವಿದ್ಯಾರ್ಥಿಗಳಿಗೆ, ಮಾಧ್ಯಮಿಕ, ಹೈಸ್ಕೂಲ್, ಕಾಲೇಜು ವಿದ್ಯಾರ್ಥಿಗಳಿಗೆ ವಚನದ ಬಗ್ಗೆ ಪ್ರಬಂಧ ಸ್ಪರ್ಧೆ ಮಾಡಿ ಭಾಳ ಜನ ಭಾಳ ಆಸಕ್ತಿಯಿಂದ ಕೆಲಸ ಮಾಡಿದ್ದಾರೆ. ಅವ್ರು ಯಾರು ಚಲೋ ಮಾಡಿದರೆ ಅವರಿಗೆ ಪ್ರೈಸ್ ಕೊಡ್ತಾರೆ ಫಂಕ್ಷನ್ ಒಳಗೆ. ಹಿಂಗೆ ಈ ಥರ ಕಾರ್ಯಕ್ರಮದ ಮಾಡೋಕ್ಕೆ ಅಂದರೆ ಯುವ ಜನತೆಗೆ ಧರ್ಮದ ಬಗ್ಗೆ ಅರ್ಥವಾಗ್ತದೆ.